ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮ್ಲಿ ಲಾಗ್. ಇವತ್ತಿನ ಈ ಲಾಗ್ನ ಮಾರ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೇನು. ಇವತ್ತು ಮಾರ್ನಿಂಗ್ ಬೆಳಿಗ್ಗೆ 9:30-10 ಗಂಟೆಗಂದ್ರೆ ಎಲ್ಲರೂ ರೆಡಿಯಾಗಿ ಬೆಳಗಾಂಗೆ ಹೊಂಟಿದ್ದು. ಸುಪ್ರಿಯನ್ ಮದುವೆಗೆ ಅರ್ವಿ ತೆಗ್ಸಕ್ಕಂತ ಹೊಂಟಿದ್ದು ಎಲ್ಲರೂ. ನೀವೀಗ ಇಲ್ಲಿ ನೋಡ್ಬೋದು, ಗಾಡಿ ಆಲ್ರೆಡಿ ಕ್ರೂಸರ್ ಬಂದು ನಿಂತೈತಿ. ಮತ್ತು ನಮ್ಮ ಕಾಕುನು ಊರಿಂದ ಬಂದಾರು. ಅದಕ್ಕೆ ಕ್ರೂಸರ್ನೇ ಕಾಕುನ ಕರ್ಕೊಂಬಂದಾರು. ಇವರು ಗಾಡಿದವ್ರ ಕೋಚಡಿಗೆ ಇರ್ತಾರು. ಸೊ ಗವನಾಳ್ ಮ್ಯಾಗಿಂದ ಬರಬೇಕಾದ್ರೆ ಕಾಕುನ ಕರ್ಕೊಂಬರ್ರಿ ಅಂತ ಹೇಳಿದ್ದು. ಆ್ಯಸ್ ಯೂಶ್ವಲ್ ಅದ ಡ್ರೈವರ ಅದ ಗಾಡಿ. ನಾವೆಲ್ಲೇ ಹೊಂಟ್ರೂ ಇವ್ರನ್ನ ಕರಿತೀವಿ. ರಾಹುಲ್ ಅಂತ ಇವ್ರ ಹೆಸರು. ನಿಮ್ಗೆ ಆಲ್ರೆಡಿ ಹಳಿ ವೀಡಿಯೋದಾಗದ ಎಲ್ಲ ಹೇಳಿದೆನು. ಸೊ ಅದ ಕ್ರೂಸರ್ನ ಕರೆಸ್ತೀವಿ ಎಲ್ಲ ಕಡೆ ಎಲ್ಲಿ ಹೋದ್ರೂ. ಸೊ ಈಗ ಎಲ್ಲರೂ ರೆಡಿಯಾಗಿ ಸ್ವಲ್ಪ ಶಾಪಿಂಗ್ ಅಂದರೆ ಬರೋಕೆ ಲೇಟ್ ಆಗ್ತೈತೆ ಅಂತ ಅಂದು ಜಲ್ದಿನ 10 ಗಂಟೆಗಂದ್ರೆ ಮನೆ ಬಿಟ್ಟಿದ್ದು. ಈಗ ಆಲ್ರೆಡಿ ಸಂಕೇಶ್ವರ ಟು ಬೆಳಗಾವಿ ಎಲ್ಲ ರೋಡ್ ರಿಪೇರಿ ಮಾಡತ್ತಾರು, ಹೊಸ ರೋಡ್ ಮಾಡತ್ತಾರು. ಮತ್ತು ನಮ್ದು ಸಂಕೇಶ್ವರದಿಂದ ಬೆಳಗಾವಿಗೆ ಹೋಗ್ಬೇಕಾದ್ರೆ ಒಂದು ಹೊಳೆ ಹತ್ತೈತಿ. ನಿನ್ನೆ ರಾತ್ರಿ ಈ ಹೊಳ್ಯಾಗನ ಒಬ್ಬ ಕಾರ್ ಗಾಡಿ ಈಗ ರೋಡ್ ಮಾಡಂತಲೇ ಸ್ವಲ್ಪ ಸ್ಪೇಸ್ ಎಲ್ಲ ಅಟುಕಾಗೈತಿ. ಹಾಗಾಗಿ ಅವಂಗೇನು ಕಾಣಿಲ್ಲೋ ಏನೋ ಕತ್ಲ್ಯಾಗ ಗೊತ್ತಿಲ್ಲ, ಕಾರ್ ತೊಗೊಂಡನ ಹೊಳ್ಯಾಗನ ಜಿಗದ್ದಾನು. ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಟ್ರಾಫಿಕ್ ಆಗಿತ್ತು. ಭಾಳ ಜನ ನಿಲ್ಲಂತಲೇ ನಾವು ಇಳ್ದು ಏನಾಗೈತಿ ಅಂತ ನೋಡತ್ತಿದ್ದು. ಇಲ್ಲಿ ನಿನ್ನೆ ರಾತ್ರಿ ಕಾರ್ ಬಿದ್ದಿತ್ತು. ಈಗ ಹೆಂಗೂ ರೋಡ್ ಅದ ಮಾಡತ್ತಾರು. ಸೊ ಜಾಗ ಭಾಳ ಅಂದ್ರೆ ಭಾಳ ಅಟುಕ ಮತ್ತು ಕನ್ಸಿಸ್ಟೆಂಟ್ ಆಗೈತಿ. ಮತ್ತು ಅವ್ರ ಡ್ರೈವರ್ ಹೆಂಗೆ ಹೊಡೆದಿದ್ದೋ ಏನು ಮಾಡಿದ್ದೋ ದೇವ್ರಿಗೆ ಗೊತ್ತಾ. ಮತ್ತು ಈಗ ಬೆಳಿಗ್ಗೆ ಅದು ಕಾರ್ ಈಗ ಆಲ್ರೆಡಿ ಇಲ್ಲಿ ಕಾಣಿಸ್ತೈತಿ. ಇಲ್ಲಿ ಮೊಬೈಲ್ನಾಗ ಅಷ್ಟು ಕಾಣಾನಿಲ್ಲ, ಬಟ್ ನಾವು ಅಲ್ಲಿ ನಿಂತು ನೋಡ್ಬೇಕಾದ್ರೆ ಕಾರ್ ತೇಲಾತಿತ್ತು ಮತ್ತು ಕಾಣತಿತ್ತು. ಸೊ ಅದನ್ನು ನೋಡಿ ಜನ ಬೆಳಿಗ್ಗೆ ಪೊಲೀಸರಿಗೆ ಅವ್ರಿಗೆ ಇವ್ರಿಗೆ ಇನ್ಫಾರ್ಮ್ ಮಾಡಿ ಈಗ ಎಲ್ಲರೂ ಅದನ್ನು ಕಾರ್ ತೆಗಿಯೋ ಪ್ರಯತ್ನ ಮಾಡತ್ತಿರು. ಅದ್ರಾಗ ಎಷ್ಟು ಜನ ಇದ್ದಾರೋ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದನ್ನು ಈಗ ಅಲ್ಲಿ JCB ಅದೆಲ್ಲ ತೆಗಿಸಿ ತೆಗಿಯೋಕೆ ಪ್ರಯತ್ನ ಪಡತ್ತಿರು. ನಾವು ಅದನ್ನೆಲ್ಲ ನೋಡಿ ಅಯ್ಯೋ ಪಾಪ ಏನಾಯಿತು ಇದು ಅಂತ ಅಂದ್ಕೊಂಡು ಏನೂ ಆಗಿರಬಾರ್ದು ಅಂತ ಅಂದ್ಕೊಂಡು ಮುಂದೆ ಹೊಂಟು. ಈಗ ನಾವು ಶಾಪಿಂಗ್ ಬಂದಿದ್ದ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ಗೆ ಬಂದಿದ್ದು ಮದುವೆ ಸೀರೆ ಎಲ್ಲ ಪರ್ಚೇಸ್ ಮಾಡೋಕ್ಕೆ. ಮತ್ತು ಕಡೆ ಬಜಾರ್ಕದ ಎಲ್ಲ ಹೋದ್ವು ಅಂದ್ರೆ ಪ್ರತಿಯೊಂದು ಅಂಗಡಿಗೆ ಪ್ರತಿಯೊಬ್ಬರ ಸಲುವಾಗಿ ಒಂದೊಂದು ಅಂಗಡಿ ತಿರುಗಾಡ್ಬೇಕಾಗ್ತೈತಿ ಅನ್ನೋ ಕಾರಣಕ್ಕೆ ಇಲ್ಲೇ ಎಲ್ಲ ಸೆಕ್ಷನ್ಸ್ ಇರ್ತಾವೆ. ಕಿಡ್ಸ, ಲೇಡೀಸ, ಜೆಂಟ್ಸ ಮತ್ತು ಬಾಕಿದ ಬ್ಲ್ಯಾಂಕೆಟು ಏನು ತೊಗೋತೀವಿ ಎಲ್ಲ ಸೆಕ್ಷನ್ನು ಇತ್ತು. ಹಾಗಾಗಿ ಚನ್ನಬಸಪ್ಪಕ್ಕೆ ಬಂದಿದ್ದು. ಇಲ್ಲಿ ಬಂದ ತಕ್ಷಣ ನಾವು ಫಸ್ಟ್ ಮದುಮಗಳಿಗೇನ ಸೀರೆ ನೋಡ್ಬೇಕಂತ ಬಂದು ಕುಂತು ಫಸ್ಟ್ ಮದುಮಗಳದೆಲ್ಲ ಇನ್ನು ಸೀರೆಗಳೆಲ್ಲ ಚಾಯ್ಸ್ ಮಾಡಿ ತೆಗೆದು ಸೆಲೆಕ್ಟ್ ಮಾಡಿ ಆನಂತರ ನಮಗೆಲ್ಲ ಸೀರೆ ತೊಗೊಳ್ಳೋಣ ಅಂತಂದು ಫಸ್ಟ್ ಸುಪ್ರಿಯಾಗನ ಸೀರೆ ಸೆಲೆಕ್ಟ್ ಮಾಡಕ್ಕೆ ಕೂತಿದ್ದು. ಇಲ್ಲೆಲ್ಲರೂ ಅಂಗಡಿ ಭಾಳ ಚಲೋ ಅಂದ್ರೆ ಭಾಳ ಚಲೋ ಐತಿ. ಯಾಕಂದ್ರೆ ಪ್ರತಿಯೊಬ್ಬರಿಗೆ ಅವ್ರಿಗೆ ರೇಟ್ ತಕ್ಕಂಗನ ಫ್ಲೋರ್ಸ ಸೆಕ್ಷನ್ಸ ಮಾಡಿದಾರು. 200 ರೂಪೀಸ್ದಿಂದ ಹಿಡಿದು ಲ್ಯಾಕ್ ಗಂಟ್ಲೆ ಸ್ಯಾರೀಸ್ ಎಲ್ಲನೂ ಇದಾವೆ ಪ್ರೈಸ್ ಇವೆಲ್ಲಾಗಿ. ಸೊ ನಮಗೆ ಯಾವ ರೇಂಜಿಗೆ ಹೇಳ್ತೀವಿ ಆ ರೇಂಜ್ ಸೆಕ್ಷನ್ಗೆ ಕರ್ಕೊಂಡು ಹೋಗ್ತಾರೋ ಆ ಸೆಕ್ಷನ್ದಲ್ಲಿ ಓನ್ಲಿ ನಾವು ಹೇಳಿರೋ ರೇಂಜಿದ ಸೀರೆ ಇರ್ತಾವೆ. ಕಡಿಮೆ ಅಂದರೆ ಕಡಿಮೆ, ಹೆಚ್ಚಂದರೆ ಹೆಚ್ಚ. ಸೊ ಅವ್ರಿಗೆ ಫಸ್ಟ್ಗೆ ಕೇಳಿರ್ತಾರೆ ನಿಮಗೆ ಯಾವ ರೇಂಜಿಂದ ಯಾವ ರೇಂಜಿವರೆಗೆ ಸೀರೆ ಬೇಕು ಅಂತ ಅಂತಾರೆ. ಸೊ ನಾವು ನಮ್ಗೊಂದು ರೇಂಜ್ ಹೇಳಿದ್ದು ಆ ರೇಂಜಿಗೆ ಸೆಕ್ಷನ್ಗೆ ಕರ್ಕೊಂಬಂದು ಇಲ್ಲಿ ಸೀರೆ ತೋರ್ಸಾತಿರು. ನಾವು ಚಾಯ್ಸ್ ಮಾಡಿದ್ದು ಸೀರೆಗಳನ್ನೆಲ್ಲನೂ ತೆಗೆದಿಟ್ಟು ಆಕೆ ಮದುಮಗಳಿಗೆ ಫೋಕಸ್ ಇರೋ ಲೈಟ್ ಹತ್ರ ಮತ್ತು ಅವ್ರ ಒಂದು ಮದುಮಗಳ ಅದಕ್ಕೆ ಇದನ್ನ ಏನು ಮಾಡ್ತಾರಲ್ಲ ಮದುಮಗಳ ಸೀರೆ ಇತ್ತಂದ್ರೆ ಅದಲ್ಲಿ ಸ್ಟೇಜ್ ಮ್ಯಾಗ ಫೋಕಸ್ ಇರ್ತೈತಿ, ಲೈಟ್ ಇರ್ತೈತಿ. ಹಾಗಾಗಿ ತೋರಿಸಿ ಮತ್ತು ಒಂದು ರೇಂಜಿಗೆ ಉಡಿಸಿದಂಗೆ ಮಾಡಿ ಪೂರ್ತಿ ಕಂಪ್ಲೀಟಾಗಿ ಹೆಂಗೆ ಕಾಣಿಸ್ತೈತಿ ಅಂತ ತೋರಿಸ್ತಿರು. ಸೊ ಭಾಳ ಚಲೋ ಅನಿಸಿತ್ತು. ಈ ಥರ ಆದರೆ ಹೊರಗಡೆ ಅಂಗಡಿದಾಗ ಅಷ್ಟೊಂದು ಹಿಂಗೆ ತೋರ್ಸಂಗಿಲ್ಲ. ಇಲ್ಲಿ ಚಲೋ ತಂಗಿ ಹೀಗೆಲ್ಲ ಉಡಿಸಿ ಮಾಡಿ ಮತ್ತು ಅದು ಲೈಟಿಂಗ್ ಒಳಗೆ ನಾವು ಯಾವುದೇ ಫಂಕ್ಷನ್ ಮದುವೆದಾಗ ಹೋದ್ರೆ ಸ್ಟೇಜ್ ಮ್ಯಾಗ ಲೈಟಿಂಗ್ ಇರ್ತೈತಿ. ಸೊ ಆ ಲೈಟಿಂಗ್ ಈ ಸೀರೆ ಹೆಂಗೆ ಕಾಣ್ತೈತಿ ಅನ್ನೋದನ್ನು ತೋರಿಸ್ತಾರೆ. ನಮ್ಮ ಸುಪ್ರಿಯಾಗ ಒಂದು 3-4 ಸೀರೆ ಎಲ್ಲ ಚಾಯ್ಸ್ ಆಗಿದ್ದು ಅವನ್ನ ನಾವು ಸೈಡಿಗಿಟ್ಟು ಒಂದೊಂದು ಉಡಿಸಿ ತೋರ್ಸಾತಿರು. ಯಾವುದು ನೋಡ್ರಿ ಅಂತ ಹೇಳತ್ತಿರು. ಹಾಗಾಗಿ ಇಲ್ಲಿ ಸುಪ್ರಿಯಾಗ ಒಂದೊಂದು ಸೀರೆ ಉಟ್ಕೊಂಡು ನೋಡಾತಿಳು. ಈ ಸೀರೆನ ಫಸ್ಟ್ ವಿತೌಟ್ ಲೈಟ್ ಇರೋ ಕಡೆ ನೋಡಿ ಇಲ್ಲಿ ವಿತೌಟ್ ಲೈಟ ಮತ್ತು ನಾರ್ಮಲ್ ಬೆಳಕಿನಾಗ ಹೆಂಗೆ ಕಾಣ್ತೈತೆ ಅಂತಂದು ಉಡಿಸಿ ತೋರಿಸಿರು. ಆನಂತರ ಅಲ್ಲಿ ಲೈಟ್ ಹತ್ರ ನಿಮಗೆ ಚಾಯ್ಸ್ ಇದ್ರೆ ಬರ್ರಿ ಅಲ್ಲಿ ಲೈಟ್ ಹತ್ರ ಹಾಕೊಂಡು ಉಡಿಸಿ ತೋರಿಸ್ತೇನೆ ಅಂತ ಅಂದರು. ಹಾಗಾಗಿ ನಾವು ಆ ಕಡೆ ಈಗ ಮತ್ತು ಅಲ್ಲಿ ಫೋಕಸ್ ಲೈಟ್ ಇರೋ ಜಾಗಕ್ಕೆ ಬಂದು ಅಲ್ಲಿ ಮತ್ತು ಸುಪ್ರಿಯಾಗ ಅದನ್ನು
ನಮಗೆ ಇಷ್ಟ ಆಗಿರೋ ಸೀರೆನ ಉಡಿಸಿ ತೋರಿಸಿರು. ಒಂದು 2-3 ಚಾಯ್ಸ್ ಮಾಡಿಟ್ಟಿದ್ದು ಸ್ಕೇಟಿಂಗ್ ಮತ್ತೊಮ್ಮೆ ಉಟ್ಕೊಂಡು ಈ ಥರ ಯಾವ್ದಾರು ಒಂದು ಫೈನಲೈಸ್ ಮಾಡೋಣ ಅಂತಂದು ಇಲ್ಲಿ ಲೈಟ್ ಇರೋ ಬೆಳಕ್ ಕಡೆ ಫೋಕಸ್ ಲೈಟ್ ಕಡೆ ಉಡಿಸಿ ತೋರ್ಸಾತಿರು. ಈಗ ಎಲ್ಲ ಸ್ಕೇಟಿಂಗ್ ನೋಡಾತಿದ್ದು ಇದು ಫೈನಲ್ ಮಾಡೋದು ಹಂಗಿತ್ತು. ಹಾಗಾಗಿ ಹೆಂಗೆ ಕಾಣ್ತಿತ್ತು ನೋಡಿ ಬರ್ರಿ ಅಂತಂದು ಇದನ್ನು ಅಲ್ಲಿ ಲೈಟ್ ಇರೋ ಜಾಗಕ್ಕೆ ಬಂದು ಎಲ್ಲರೂ ನೋಡಾತಿದ್ದು. ಭಾಳ ಚಲೋ ಐತಿ ಮತ್ತು ಮತ್ತು ಡಿಸೈನ್ಸ್ ಭಾಳ ಇದಾವೆ ಮತ್ತು ರೀಸನೇಬಲ್ ಪ್ರೈಸ್ ಐತಿ. ಸೊ ಎಲ್ಲರೂ ವಿಸಿಟ್ ಮಾಡಿದ್ರೆ ಏನು ಅಡ್ಡಿ ಇಲ್ಲ. ಸೊ ನಂಗಂತೂ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಭಾಳ ಇಷ್ಟ ಆಯಿತು. ಮತ್ತು ನಾವು ಯಾವ ರೇಂಜ್ ಹೇಳ್ತೀವಿ ಆ ರೇಂಜಿದ್ದು ತೋರಿಸ್ತಾರು. ಸೊ ಇಲ್ಲಿ ಎಲ್ಲರಿಗೂ ಅವ್ರವ್ರ ರೇಂಜಿಗೆ ತಕ್ಕಂಗೆ ಡ್ರೆಸ್ಸ ಮತ್ತು ಸ್ಯಾರಿ ಎಲ್ಲ ಅವೈಲೇಬಲ್ ಇರ್ತಾವೆ. ಈಗ ಆಕಿದ ಸೀರೆ ಚಾಯ್ಸ್ ಆಗಿ ಅದನ್ನು ತೆಗೆದಿಟ್ಟು ಬಂದು ಈಗ ಆಕಿಗೆ ಒಂದು ಲೆಹಂಗಾ ಬೇಕಾಗಿತ್ತು. ಸೊ ಲೆಹಂಗಾ ಕಡೆ ಸೆಕ್ಷನ್ಗೆ ಬಂದು ಇಲ್ಲಿ ಲೆಹಂಗಾ ತೋರಿಸ್ರಿ ಅಂತ ಹೇಳತ್ತಿದ್ದು. ಇಲ್ಲಿ ಲೆಹಂಗಾ ಪ್ರೈಸ್ಗಳು ಕೂಡ ಎಲ್ಲ ರೇಟ್ ಒಂದೇ ಬಿಡಿ, ಕಾಸ್ಟ್ಲಿ ಐತಿ. ಅಂದರೆ 1500 ಹೈಯೆಸ್ಟ್ ಪ್ರೈಸ್ ತನಕ ಇದ್ದು. ಮತ್ತು ನಾವು ಅದ್ರ ಮೇಲೆ ಡಿಸೈನ್ ಮೇಲೆ ಡಿಪೆಂಡ್ ಇರ್ತೈತಿ ಯಾವ್ಯಾವ ರೀತಿ. ಇಲ್ಲಿ ನಾವು ಬಂದ ತಕ್ಷಣ ಅದನ್ನ ಕೇಳಿದ್ರು ನಿಮಗೆ ಯಾವ ರೇಂಜಿಗೆ ಬೇಕು ಅಂತಂದು. ಇದು ಅಂಗಡಿಯಾಗ ಇದೊಂದು ಸ್ಪೆಷಾಲಿಟಿ ಭಾಳ ಇಷ್ಟ ಆಯಿತು. ಯಾಕಂದರೆ ಇಲ್ಲಿ ಬಡವ್ರಿಗೂ ಭಾಳ ಚಲೋ ಐತಿ. ಅವ್ರಿಗೆ ರೇಂಜಿಗೆ ತಕ್ಕಂಗೆ ಇಲ್ಲಿ ಎಲ್ಲ ಅರಿವಿನೂ ಸಿಗ್ತಾವೆ ಮತ್ತು ಕ್ವಾಲಿಟಿ ಅರಿವಿ ಸಿಗ್ತಾವೆ. ಸೊ ಹಾಗಾಗಿ ಅದು ಚಲೋ ಐತಿ ಅಂಗಡಿ. ಮತ್ತು ಅದು ಸೆಕ್ಷನ್ಸ್ ಬೇರೆನೇ ಇಟ್ಟಿದ್ದಾರೆ. ನಮಗೆ ಯಾವ್ದು ನಮಗೆ 1000 2000 ಒಳಗಿನ ತೋರಿಸ್ರಂದ್ರೆ ಅಷ್ಟರೊಳಗೆ ತೋರಿಸ್ತಾರೋ. ಅದ್ರಾಗನ ವೆರೈಟಿ ತೋರಿಸ್ತಾರೋ ಮತ್ತು ಅದ್ರಾಗೂ ಡಿಸೈನ. ಮತ್ತು ನಮಗೆ ಸ್ವಲ್ಪ ಜಾಸ್ತಿ ರೇಟ್ ತೋರಿಸ್ರಂದ್ರೆ ಅದ್ರಾಗ ಜಾಸ್ತಿ ರೇಟ, ಇನ್ನೂ ಜಾಸ್ತಿ ಅಂದರೆ ಇನ್ನೂ ಜಾಸ್ತಿ. ಸೊ ಹಂಗೆ ನಾವು ನಮಗೆ ಯಾವ ರೇಂಜಿಗೆ ಬೇಕು ಅಂತಂದು ನೋಡಿ ಹೇಳಿ ಆ ರೇಂಜ್ದಾಗಿನೂ ಲೆಹಂಗಾಗಳು ತೆಗ್ಸಾತಿದ್ದು. ಸೊ ಇಲ್ಲಿ ಒಂದು 2-3 ಕಲರ್ ಪಸಂದಾಗಿದ್ದು ಇದ್ರಾಗಿಂದ ನೋಡಿ ಇಲ್ಲಿ ಮಿರರ್ ಮುಂದೆ ಹಾಕ್ಕೊಂಡು ನೋಡಾತಿಳು. ಇದ್ರಾಗ ಯಾವ್ದಾರು ಒಂದು ಚಾಯ್ಸ್ ಮಾಡಿ ತೊಗೋಬೇಕಂತಂದ. ಈಗ ಸುಪ್ರಿಯಂದ ಲೆಹಂಗಾ ಸ್ಯಾರಿ ಎಲ್ಲನೂ ಆಯಿತು. ಆಕಿದು ಕಂಪ್ಲೀಟ್ ಚಾಯ್ಸ್ ಆಗಿ ಇಟ್ಟು ಈಗ ನಾವು ಮನೆಯಾಗಿನವ್ರು ನಮಗೆಲ್ಲರಿಗೂ ಸೀರೆ ತೊಗೊಳತ್ತಿದ್ದು. ನನಗೆ ಇಲ್ಲಿ ನಂಗೆ ಕಾಣ್ತೈತಿ ಅಂತಂದು ನಾನು ಈಗ ಇಲ್ಲಿ ಯಾವ್ದು ಉಡಾತೀನಿ ಇದ್ರಾಗ ಒಂದು 2-3 ಸೀರೆ ಏನಾದರೂ ನಾನು ಉಟ್ಟಿರ್ಬೋದು. ನಂದು ಸೀರೆ ಯಾವ್ದು ತೊಗೊಂಡೀನಿ ಅಂತ ಈಗ ಹೇಳಿರಂಗಿಲ್ಲ. ಸೊ ಮುಂದೆ ವ್ಲಾಗ್ನಲ್ಲಿ ನೋಡ್ರಿ ನಾ ಯಾವ ಸೀರೆ ತೊಗೊಂಡಿದ್ದೀನಿ ಅಂತಂದು. ಸೊ ಇಲ್ಲಿ ಯಾವ್ಯಾವ ಕಾಣ್ತೈತಿ ಅಂತ ನೋಡತ್ತೀನಿ. ಬೆಳಿಗ್ಗೆ 10 ಗಂಟೆಗೆ ಬಂದವ್ರ ನಾಷ್ಟ ಮಾಡಿ ಬಂದವ್ರನ್ನ ಬರೀ ಸುಪ್ರಿಯಾನು ಲೆಹಂಗಾ ಸೀರೆ ಮತ್ತು ಮಮ್ಮಿಗೆ ಒಂದು ಅರ್ಧ ಜನಕ್ಕಷ್ಟೇ ಶಾಪಿಂಗ್ ಆಗಿತ್ತು. ಇಷ್ಟ ಮಾಡೋಕ್ಕೆ ಮಧ್ಯಾಹ್ನ 3 ಗಂಟೆನೂ ಆಯಿತು. ಸೊ 3 ಗಂಟೆ ತನಕ ಅಂದರೆ ಎಲ್ಲರಿಗೂ ಹಸಿವಾಗಿತ್ತು. ಹಾಗಾಗಿ ಎಲ್ಲರೂ ಇಲ್ಲಿ ಅಲ್ಲೇ ಬಾಜುಕನ BSC ಬಾಜುಕನ ಅಲ್ಲೇ ಸಮೀಪ ಇರುವಂಥ ನಿಯಾಜ್ ಹೋಟೆಲ್ಗೆ ಬಂದಿದ್ದು ಇಲ್ಲಿ ಬಿರಿಯಾನಿ ತಿನ್ನಬೇಕಂತಂದು. ಸೊ ಈಗೆಲ್ಲ ಇಲ್ಲಿ ಭಾಳ ಹಸಿಯಾಗಿತ್ತು. ಈಗ ಇಲ್ಲಿ ಎಲ್ಲರೂ ಬಿರಿಯಾನಿ ಆರ್ಡರ್ ಮಾಡಿ ಕೂತಿದ್ದು. ಸೊ ಇನ್ನು ಬಿರಿಯಾನಿಗೆ ವೇಟಿಂಗ್ ಮಾಡ್ಕೊಂತ ಕೂತಿದ್ದು. ನಿಮಗೆ ಭಾಳ ಸಲ ನಾವು ಆಲ್ರೆಡಿ ವಿಡಿಯೋದಾಗ ಹೇಳಿದ್ದೀನಿ, ನಾವು ಬೆಳಗಾವಿಗೆ ಬಂದು ಅಂದರೆ ವಿತೌಟ್ ಬಿರಿಯಾನಿ ನಾವು ವಾಪಸ್ ಮಾಡಿಲ್ಲ. ಹಾಗಾಗಿ ಬಂದಾಗ ನಾವು ಬಿರಿಯಾನಿ ಊಟ ಮಾಡಿ ಹೋಗ್ತೀವಿ. ಸೊ ಈಗ ಇಲ್ಲಿ ನಮಗೆ ಚಲೋ ಸಮೀಪ ಇರೋ ನ್ಯಾಯ ಇಲ್ಲಿ ಬಿರಿಯಾನಿ ಟೇಸ್ಟ್ ಮಾಡೋಣ ಅಂತ ಅಂತಂದಿದ್ದು. ಸೊ ಆರ್ಡ್ರ್ ಮಾಡಿ ಕೊಡ್ತಿದ್ದು. ಇನ್ನೂ ಅವ್ರು ತಂದು ಬಡಿಸ್ಬೇಕು. ಸೊ ವೇಟಿಂಗ್ ಮಾಡತ್ತಿದ್ದು ಎಲ್ಲರೂ. ಬಿರಿಯಾನಿ ಅಂದರೆ ಯಾರಿಗೆ ಇಷ್ಟ ಆಗಂಗಿಲ್ಲ ಹೇಳ್ರಿ, ಎಲ್ಲರಿಗೂ ಇಷ್ಟ ಆಗ್ತೈತಿ. ನಮ್ಮ ಸಾನು ಅಂತೂ ಫುಲ್ ಖುಷಿ ಇದ್ದಳು, ಯಾವಾಗ ಬಿರಿಯಾನಿ ತಂದು ಕೊಡ್ತಾರೋ ಅಂತ ಅಂದ. ಸೊ ನಮ್ಮ ರಿಷಿ ಸೈಲೆಂಟಾಗಿ ಗಪ್ಪ ಕುಂತಿದ್ದ. ಇಲ್ಲಿ ಸ್ಟಾರ್ಟಿಂಗ ಆನಿಯನ ಲಿಂಬು ಮತ್ತು ಪುದೀನ ಚಟ್ನಿ ಎಲ್ಲ ತಂದು ಕೊಟ್ಟಿರು. ನಮ್ಮ ಸಾನ್ವಿ ನಾ ಹಾಕ್ತೇನು ಎಲ್ಲರಿಗೂ ಅಂತ ಹೇಳಿ ಆಕಿ ನಮಗೆಲ್ಲರಿಗೂ ಹಾಕತ್ತೇಳು.
ಗೊತ್ತಿರೋ ಹಾಗೆ ನಮ್ಮ ಪಪ್ಪ ನಾನ್ ವೆಜ್ ತಿನ್ನೋಂಗಿಲ್ಲ, ಹಾಗಾಗಿ ನಮ್ಮ ಪಪ್ಪಾಗ ಅಂಡ ಕರಿ ತರಿಸಿದ್ದು. ಬರೀ ಅನ್ನ ರೈಸ ಸಾಂಬಾರಾದರೆ ಹೊಟ್ಟೆ ತುಂಬಂಗಿಲ್ಲ, ಹಾಗಾಗಿ ಅವರಿಗೆ ರೊಟ್ಟಿ ಮತ್ತು ಅಂಡ ಕರಿ ತರಿಸಿದ್ದು. ಅವರು ಹಾಗಾಗಿ ಅವ್ರು ಸ್ಟಾರ್ಟ್ ಮಾಡತ್ತಿದ್ರು. ಹಾಗಾಗಿ ಎಲ್ಲರೂ ವೇಟ್ ಮಾಡತ್ತಿದ್ರು. ತರವಾರು ಅಂತಂದ್ರೆ ಸ್ಯಾಡಾಗಿ ಕೂತೀವಿ, ಅವರು ಬರೋದು ನೋಡಿ ಖುಷಿ ಪಟ್ಟಾಗ್ತೇವೆ. ಅಯ್ಯೋ ಆಂಟಿ ಬಂತು ಬಿರಿಯಾನಿ ಅಂತ ಅಂದ್ಕೊಂಡು ಖುಷಿಪಟ್ಟರು. ಸೊ ಮತ್ತು ಆ ಕಡೆ ಊರಾಗಿರೋ ನಿಯಾಜ್ ಹೋಟೆಲ್ದಾಗಿಂದೆಲ್ಲ ಬಿರಿಯಾನಿ ಟೇಸ್ಟ್ ಮಾಡಿದ್ದು ಚಲೋ ಇತ್ತು. ಈಗ ಊರು ಹೊರಗಡೆ ಇರೋ ಅವ್ರದ್ದು ಬ್ರ್ಯಾಂಚ್ ಇರೋದನ್ನು ನಿಯಾಜ. ಸೊ ಇಲ್ಲಿ ಟೇಸ್ಟ್ ಹೆಂಗಿರುತ್ತೆ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ಬಂದಿರೋದು ಫಸ್ಟ್ ಟೈಮ್. ಮತ್ತು ಹಾಗಾಗಿ ಇದು ಭೀ ಅಷ್ಟೊಂದು ಹೇಳ್ಕೊಳ್ಳೋಂಗೆ ಅಷ್ಟು ಚಲೋ ಅಂತ ಇರಲಿಲ್ಲ. ಓಕೆ ಬಟ್ ಎಲ್ಲರಿಗೂ ಇಷ್ಟ ಆಯಿತು. ನಾವು ಇನ್ನು ಗಾಡಿ ತೊಗೊಂಡು ಮತ್ತು ಊರಾಗ ಹೊರಗೆ ಹೋಗಿ ಮತ್ತು ವಾಪಸ್ ಈ ಕಡೆ BSC ಬರ್ಬೇಕಂದ್ರೆ ಭಾಳ ಲೇಟ್ ಆಗ್ತೈತೆ ಅಂತ ಅಲ್ಲೇ ನಿಯರೆಸ್ಟ್ ಇರೋ ಜಾಗಕ್ಕೆ ಬಂದು ಊಟ ಮಾಡತ್ತಿದ್ವಿ. ಸೊ ಕ್ವಾಂಟಿಟಿ ಮತ್ತು ಭಾಳ ಇತ್ತು ಮತ್ತು ಟೇಸ್ಟ್ ವೈಸ್ ಓಕೆ ಇತ್ತು. ಹಾಗಾಗಿ ಎಲ್ಲರಿಗೂ ಇಷ್ಟನೂ ಆಯಿತು ಬಿರಿಯಾನಿ. ಇಲ್ಲೇ ಬೆಳಗಾವಿ
ಆಯಿತು. ಉಂಡೆ ಸವಿತಾ ಹನ್ನೊಂದಾಗ ಸ್ವಲ್ಪ ದಿನ ಇತ್ತು, ಹಾಗಾಗಿ ಎಲ್ಲರೂ ವೇಟ್ ಮಾಡ್ಕೊಂಡು ಕುಂತಿದ್ದು. ಇದು ನಾವಿಲ್ಲಿ ಹೋಟೆಲ್ಗೆ ಮಧ್ಯಾಹ್ನಕ್ಕೆ ಬಂದಿದ್ದು. ಬಟ್ ಹೋಟೆಲ್ ಒಳಗಡೆ ಅಟ್ಮಾಸ್ಫಿಯರ್ ಯಾವ ಥರ ಇತ್ತಂದ್ರೆ ನೈಟ್ ಅಟ್ಮಾಸ್ಫಿಯರ್ ಇತ್ತು. ಇದನ್ನು ಲೈಟ್ಸ್ ಎಲ್ಲ ಹಾಕಿ ಆಗತ್ತಿತ್ತು. ಹೊರಗಡೆ ಓಪನ್ ಈಗೇನು ಮಾಡಬೇಡ್ರಿ. ಅದರ ಒಳಗಡೆ ಅಷ್ಟು ಡಾರ್ಕ್ ನೈಟ್ ಥರ ಇತ್ತು. ಮತ್ತು ಹೋಟೆಲ್ ಡೆಕೋರೇಷನ್ ಇದೆಲ್ಲ ಚಲೋ ಹಂಗೆ ಇತ್ತು. ಸೊ ಇಷ್ಟ ಆಯಿತು ಹೋಟೆಲ. ಮತ್ತು ಊಟನೂ ಓಕೆ ಥರ ಇತ್ತು. ಈಗ ಇದು ಊಟ ಎಲ್ಲ ಮುಗಿಸಿ ನೆಕ್ಸ್ಟ್ ಮತ್ತು BScಗೆ ಹೋಗಿ ಇನ್ನೂ ಉಳಿದಿರೋದೆಲ್ಲ ಶಾಪಿಂಗ್ ಮಾಡೋದಿತ್ತು. ಸೊ ಮತ್ತು ಶಾಪಿಂಗ್ ಕಂಟಿನ್ಯೂ ಮಾಡೋದಿತ್ತು. ಹಾಗಾಗಿ ಎಲ್ಲರೂ ಜಲ್ದಿ ಊಟ ಮಾಡಿ ಮತ್ತು ರಿಟರ್ನ್ BS ಚನ್ನಬಸಪ್ಪಕ್ಕನ ಹೊಂಟಿದ್ದು. BScಗೆ ರಿಟರ್ನ್ ಆದರು. ಮತ್ತು ಶಾಪಿಂಗ್ ಮಾಡಿತ್ತು. ಮತ್ತು ಅಲ್ಲಿವರೆಗೆ 3:30 ಆಗಿತ್ತು. ಹಾಗಾಗಿ ಇಲ್ಲಿ ನಾನು ಪಪ್ಪ ಸಾನು 3 ಜನ ಬಿಲ್ ಕೊಟ್ಟು ಸಾವಕಾಶ ಹಿಂದಿಂದ ಹೊಂಟಿದ್ದು. ಹೋಗಬೇಕಾದ್ರೆ ಸಾನ್ವಿ 7up ನೋಡಿ 7up ಕೊಡಿಸ್ರಿ, ನಂಗೆ 7up ಬೇಕು ಅಂದಳು. ಹಾಗಾಗಿ ಇಲ್ಲಕ್ಕಿಗೆ 7up ಕೊಡಿಸಿ ಆಕೆ ಕುಡ್ಕೊತ ಕುಂತೇಳು. ಪ್ಲಾಸ್ಟಿಕ್ ಬಾಟಲ್ದಾಗ ಇರಲಿಲ್ಲ, ಇದು ಕಾಜಿನ ಬಾಟಲ್ ಇತ್ತು. ಹಾಗಾಗಿ ಇಲ್ಲೇ ಕುಂತ ಕುಡಿಸಾತಿದ್ದು. ಇಲ್ಲಿಂದ ಮತ್ತು ರಿಟರ್ನ್ BScಗೆ ಹೋಗಿ ಎಲ್ಲ ಶಾಪಿಂಗ್ ಮಾಡಿದ್ದು. ಮತ್ತು ಏನೇನು ಶಾಪಿಂಗ್ ಮಾಡಿದ್ದು ಮತ್ತು ನೈಟ್ ಮನೆಗೆ ಎಷ್ಟು ಗಂಟೆಗೆ ಹೋಗಿ ಮುಟ್ಟಿದ್ದು ಅನ್ನೋದನ್ನೆಲ್ಲ ನೆಕ್ಸ್ಟ್ ಲಾಗ್ನಾಗ ತೋರಿಸ್ತೀನಿ. ಬಿಕಾಸ್ ಇದು ಲಾಗ್ನಾಗೆಲ್ಲ ಭಾಳ ಲೆಂತಿ ಆಗ್ತೈತಿ. ಹಾಗಾಗಿ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಎಲ್ಲರೂ ವಿಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.